ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಆಲೂ ಮತ್ತು ಮಟರ್ ಹಾಕಿಬಿಟ್ಟು ಬಟಾಣಿ ಹಾಕಿಬಿಟ್ಟು ಒಂದು ಪರಾಟ ಮಾಡ್ತಾಯಿದ್ದೀನಿ. ಆಲೂ ಮಟರ್ ಪರಾಟ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡಿ. ಒಂದು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಟಾಣಿ ತೊಗೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಅದಕ್ಕೆ 2 ಈರುಳ್ಳಿ, 2 ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡು, ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಗೋಧಿ ಹಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ ಗಟ್ಟಿಯಾಗಿ. ಈಗ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಅದು ಕಾದ್ಮೇಲೆ ಈರುಳ್ಳಿ ಹಾಕಿದ್ದೀನಿ. ಇದನ್ನೆಲ್ಲ ತುಂಬ ಬೇಯಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಇಷ್ಟೇ ಕೆಂಪಗೆ ಮಾಡ್ಕೊಳ್ಳೋದು. ಆಲೂಗೆಡ್ಡೆ ಹಾಕಿದ್ದೀನಿ ಇವಾಗ, ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ. ಇದು ಫ್ರೋಝನ್ ಬಟಾಣಿ. ಇದಿಷ್ಟು ಹಾಕಿ 1-2 ನಿಮಿಷ ಕೈ ಆಡಿಸ್ಬಿಟ್ಟು ಉಪ್ಪು ಹಾಕಿ, ಒಣಮೆಣಸಿನ್ಕಾಯಿ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟು ಇವೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಇಲ್ದಿದ್ರೆ ಅದು ಉಂಡೆನೇ ಇದ್ದರೆ ಬಟಾಣಿ ಅದನ್ನು ನಾವು ಲಟ್ಟಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಫುಲ್ ಸ್ಮ್ಯಾಶ್ ಮಾಡ್ಕೊಂಬಿಡಬೇಕು. ಅದನ್ನು ಈಗ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಎರಡು ನಿಮಿಷ, ಯಾಕೆಂತಂದರೆ ಅದು ಫ್ರೋಝನ್ ಬಟಾಣಿ ಒಂದು ಸ್ವಲ್ಪ ಅರ್ಧ ಮುಕ್ಕಾಲು ಸಿನಾರ ಬೆಂದಂಗೆ ಆಗಲಿ ಅಂಥೇಳಿ ಅಷ್ಟೇ. ಈಗ ನೋಡಿ ಸ್ಮ್ಯಾಶರ್ ತೊಗೊಂಡಿದ್ದೀನಿ, ಇದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ. ಸ್ಟವ್ ಆಫ್ ಮಾಡ್ಕೊಂಡು ಕೆಳಗಡೆ ಇಟ್ಕೊಂಡು ಈಗ ಅದನ್ನು ಉಂಡೆ ಕಟ್ಟಿಟ್ಕೊಂಬಿಡೋಣ. ನೋಡಿ ಅಷ್ಟೇ, ಚೆನ್ನಾಗಿ ಉಂಡೆ ಕಟ್ಟೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಹರಿಯೋಕ್ಕೆ ಈಸಿ ಆಗುತ್ತೆ ಆ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ. ಈಗ ಅದನ್ನು ಫಿಲ್ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟೊಳಗೆ. ಈ ಚಪಾತಿ ಹಿಟ್ಟೊಳಗೆ ಏನೂ ಹಾಕಿಲ್ಲ, ಬರೀ ನಾನು ಚಪಾತಿ ಹಿಟ್ಟು, ಒಂಚೂರು ಜೀರಿಗೆ ಪುಡಿ ಮತ್ತು ಉಪ್ಪು, ಒಂದು ಸ್ಪೂನ್ ಸಕ್ಕರೆ, ಇದಿಷ್ಟು ಹಾಕಿ ಕಲಿಸ್ಕೊಂಡಿರೋದು ಅಷ್ಟೇ. ಮತ್ತು ಬೇರೆ ಏನೂ ಹಾಕಿಲ್ಲ ಇದಕ್ಕೆ. ಅಷ್ಟೊಂಚೂರು ಅಗಲವಾಗಿ ಹರ್ಕೊಂಡೆ, ಎಣ್ಣೆ ಹಚ್ಕೊಂಡು ಈಗ ಒಂಚೂರು ಗೋಧಿ ಹಿಟ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಉಂಡೆ ಇಟ್ಬಿಟ್ಟು ಮಾಮೂಲಿ ಹೂರಣ ತುಂಬ್ದಂಗೆ ತುಂಬ್ಕೊಳ್ಳೋದು ಅಷ್ಟೇ. ಮಾಮೂಲಿ ಆಲೂ ಪರಾಟ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಟೈಪೇ, ಚೇಂಜಸ್ ಅಷ್ಟೇ, ಹೂರಣ ಚೇಂಜ್ ಅಷ್ಟೇ. ಈಗ ಒಂದು ಸ್ವಲ್ಪ ಹರ್ಕೊಂಬಿಡೋಣ. ನೋಡಿ ಹರಿದ್ಮೇಲೆ ಈ ಥರ ಆಯಿತು. ಇವಾಗ ತುಪ್ಪ ಹಾಕಿ 2 ಕಡೆ ಬೇಯಿಸ್ಕೊಂಡ್ರೆ ಪರಾಟ ರೆಡಿ. ಒಂದೇ ಥರ ಚಪಾತಿ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರಾದಾಗ ಹಿಂಗೆ ಚೇಂಜಸ್ ಮಾಡ್ಕೊಳ್ಳೋದು ಅಷ್ಟೇ. ಆಲೂಗೆಡ್ಡೆ ನಾನು ಯಾವುದಕ್ಕೋ ಬೇಯಿಸಿಟ್ಕೊಂಡಿದ್ದೆ ದೋಸೆಗೆ ಪಲ್ಯ ಮಾಡೋಕ್ಕೆ, ಉಳಿದಿತ್ತು. ಸೊ ಈ ಥರ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಅಷ್ಟೇ. 2 ಕಡೆ ಹಾಕ್ಬಿಟ್ಟು ಬೇಯಿಸಿಟ್ಕೊಳ್ಳೋದು. ಏನು ಕ್ರಿಸ್ಪಾಗೇನು ಬರೋಲ್ಲ, ಇದು ಮೆತ್ತಗೆ ಬರೋದು. ಒಳಗಡೆ ಇರೋ ಹೂರಣ ಎಲ್ಲ ಮೆತ್ತಗಿರೋದ್ರಿಂದ ಇವನ್ ಪರಾಟನೂ ಮೆತ್ತಗೆ ಬರೋದು. ಇದು ನೋಡೋಕ್ಕಾಗಿ ಅನ್ನಿಸ್ತಿದೆ, ಕ್ರಿಸ್ಪಾಗೇನಿರಲ್ಲ ಇದು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟಾಣಿ ಇದೆ, ಆಲೂಗೆಡ್ಡೆ ಇದೆ, ಎಲ್ಲ ಇರೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ಇನ್ಸ್ಟೆಡ್ ಆಫ್ ಚಪಾತಿ ಇದನ್ನು ಯೂಸ್ ಮಾಡ್ಬೋದು ಯಾವಾಗಲಾದರೂ. ಓಕೆನಾ? ಥ್ಯಾಂಕ್ ಯು.